ಇನ್ನು ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನ ಕೊಡುವ ಹಾಸನದ ಅಧಿದೇವತೆ ಶಕ್ತಿದೇವಿ ಹಾಸನಾಂಬ ದೇವಿಯ ದರ್ಶನ ಬಹಳ ಭರ್ಜರಿಯಾಗಿ ಸಾಗ್ತಾ ಇದೆ. ಪ್ರತಿ ದಿನಕ್ಕಿಂತ ದಿನದಿಂದ ದಿನಕ್ಕೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಇವತ್ತು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಸರತಿ ಸಾಲಲ್ಲಿ ನಿಂತು ದೇವಿಯ ದರ್ಶನವನ್ನು ಪಡಿತಾ ಇದ್ದಾರೆ. ಹಿಂದೆಂದೂ ಕಂಡು ಕೇಳರಿಯದಷ್ಟು ಭಕ್ತಾದಿಗಳು ಹಾಸನಕ್ಕೆ ಲಗ್ಗೆ ಇಡ್ತಾರೆ. ಅಷ್ಟೇ ಅಲ್ಲ, ರಾಜಕಾರಣಿಗಳು, ಗಣ್ಯ ವ್ಯಕ್ತಿಗಳು, ಸಿನಿತಾರಿಯರು ಹೀಗೆ ಸಾಕಷ್ಟು ಜನ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಈ ಕುರಿತಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. 8ನೇ ದಿನವೂ ಹಾಸನಾಂಬೆಯ ಸಾರ್ವಜನಿಕ ದರ್ಶನ. ಕಂಡು ಕೇಳರಿಯದ ರೀತಿಯಲ್ಲಿ ಹರಿದು ಬರ್ತಿರುವ ಭಕ್ತ ಸಾಗರ. ದೇಗುಲದಿಂದ ಗ್ರಾಮದವರೆಗೆ ನಿಂತಿರುವ ಸರತಿ ಸಾಲು. ಹಾಸನಾಂಬೆ ಶಕ್ತಿ ದೇವತೆ ವರ್ಷಕ್ಕೊಮ್ಮೆ ತನ್ನ ಭಕ್ತರಿಗೆ ದರ್ಶನ ಕೊಟ್ಟು ಹರಸುವ ತಾಯಿ. ದೇವಿಯನ್ನ ನೋಡೋಕೆ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ತಾಯಿಯನ್ನ ಕಾಣೋಕೆ ಬರ್ತಾರೆ. ಆದರೆ ಈ ಬಾರಿ ಕಂಡು ಕೇಳದೇ ಇರುವ ರೀತಿಯಲ್ಲಿ ದೇವಿಯನ್ನ ಕಣ್ತುಂಬಿಕೊಳ್ಳೋಕೆ ಸಹಸ್ರಾರು ಭಕ್ತರು ಬರ್ತಿದ್ದಾರೆ. ದೇಗುಲದ ಮುಂಭಾಗದಿಂದ ಹಿಡಿದು ಗ್ರಾಮದವರೆಗೂ ಭಕ್ತರು ಸರತಿ ಸಾಲಲ್ಲಿ ನಿಂತಿದ್ದಾರೆ. ಅಲ್ಲದೆ ಧರ್ಮ ದರ್ಶನದ ಸಾಲು ಭಕ್ತರಿಂದ ತುಂಬಿದೆ. 1300 ರೂಪಾಯಿ ವಿಶೇಷ ದರ್ಶನದ ಸಾಲುಗಳು ಸಂಪೂರ್ಣ ಭರ್ತಿಯಾಗಿದೆ. ಮುಂಜಾನೆ 4 ಗಂಟೆಯಿಂದಲೇ ಭಕ್ತರು ದೇವಿಯನ್ನ ಕಣ್ತುಂಬಿಕೊಳ್ತಿದ್ದಾರೆ. ಹಿಂದೆಂದೂ ಕಾಣದಂತಹ ಅಪಾರ ಸಂಖ್ಯೆಯಲ್ಲಿ ಬಂದಂತಹ ಭಕ್ತರು ದೇವಿಯ ದರ್ಶನ ಪಡೆದಿದ್ದಾರೆ. ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ಕರುಣಿಸುವಂತಹ ಹಾಸನದ ಅಧಿದೇವತೆ ಹಾಸನಾಂಬೆ ದೇವಿ ಸಾರ್ವಜನಿಕ ದರ್ಶನಕ್ಕೆ ಇಂದು 8ನೇ ದಿನ. ಈ 8ನೇ ದಿನ ಹಿಂದೆಂದೂ ಕಾಣದಂತಹ ಭಕ್ತ ಸಾಗರವೇ ಹರಿದು ಬಂದಿದೆ. ಯಾಕೆಂದರೆ ನಿನ್ನೆ 3:15ವರೆಗೂ ಅಲ್ಲಿ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಯಾಕೆಂದರೆ 12 ಗಂಟೆವರೆಗೂ ಕೊನೆಯ ದರ್ಶನ ಇತ್ತು. ಆದರೆ ಜನಸಂಖ್ಯೆ ಹೆಚ್ಚಾಗಿ ಬಂದ ಹಿನ್ನೆಲೆಯಲ್ಲಿ 3:15ರವರೆಗೆ ದರ್ಶನವನ್ನು ಕರುಣಿಸಲಾಗಿತ್ತು. 300 ರೂಪಾಯಿ ವಿಶೇಷ ದರ್ಶನದ ಟಿಕೆಟ್ ಪಡೆದು ದೇವಿ ದರ್ಶನ ಪಡೀಲಿಕ್ಕೆ ಬೆಳಗ್ಗೆ 5 ಗಂಟೆಯಿಂದಲೂ ಅಬಾಲ ವೃದ್ಧರಾಗಿ ಎಲ್ಲರೂ ಸಹ ನಿಂತಿರ್ತಕ್ಕಂಥದ್ದು. ದೇವಾಲಯ ಇದು ಆರಂಭವಾದರೆ ಹಾಸನಗರದ ಕಟ್ಟಿನಕೆರೆ ಮಾರ್ಕೆಟಿನಿಂದ ದಾಟಿ ಏನು ಜೈನ ಬಸ್ ಇದೆ ಅಲ್ಲಿ ಬಂದು 300 ಸಾಲು ನಿಂತಿದೆ. ಇವರೆಲ್ಲರೂ ಸಹ ಸತತ 4 ಗಂಟೆಯಿಂದಲೂ ಸಹ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಮಕ್ಕಳಿರ್ಬೋದು, ವಯಸ್ಸಾದವರು ಇರ್ಬೋದು, ಯುವಕ ಯುವತಿಯರು, ಮಹಿಳೆಯರು ಎಲ್ಲರೂ ಸಹ 300 ರೂಪಾಯಿನ ಟಿಕೆಟ್ ಬರೆದು ವಿಶೇಷ ದರ್ಶನ ಪಡೀಲಿಕ್ಕೆ ನಿಂತಿದ್ದಾರೆ. ಆದರೆ ದೇವಸ್ಥಾನಕ್ಕೆ ನಿರೀಕ್ಷೆಗೂ ಮೀರಿದ ಜನ ಆಗಮಿಸಿದರೆ ಇಲ್ಲಿರ್ತಕ್ಕಂತಹ ಅಂಕಿ ಸಂಖ್ಯೆಗಳ ಪ್ರಕಾರ ಈಗಿರ್ತಕ್ಕಂಥ ಭಕ್ತರ ಸಂಖ್ಯೆ 1 ಲಕ್ಷಕ್ಕೂ ಹೆಚ್ಚಿದೆ. ಹಾಸನಾಂಬೆ ದರ್ಶನಕ್ಕೆ ನಮ್ಮ ರಾಜ್ಯದವರು ಮಾತ್ರ ಅಲ್ಲ, ಹೊರ ರಾಜ್ಯದಿಂದ ಕೂಡ ಭಕ್ತರು ಬರ್ತಿದ್ದಾರೆ. ಭಕ್ತರ ನಡುವೆ ನೂಕುನುಗ್ಗಲು ಆಗದಂತೆ ತಡೆಯೋಕೆ ಎಸ್ಪಿ ಸುಜೇತಾ ಸ್ವತಃ ಫೀಲ್ಡ್ಗಿಳಿದಿದ್ದಾರೆ. ಕುರ್ಚಿ ಮೇಲೆ ಹತ್ತಿ ನಿಂತು ಎಸ್ಪಿ ಮೊಹಮ್ಮದ್ ಸುಜೇತಾ ಭಕ್ತರನ್ನ ನಿಯಂತ್ರಿಸಿದ್ದಾರೆ. ಸರತಿ ಸಾಲಲ್ಲಿ ಕಿಲೋಮೀಟರ್ ದೂರಕ್ಕೆ ನಿಂತಿರುವ ಭಕ್ತರು ಸುಗಮವಾಗಿ ತಾಯಿಯ ದರ್ಶನವನ್ನು ಪಡೆದಿದ್ದಾರೆ. ನಿನ್ನೆ ಮಧ್ಯಾಹ್ನ 3:30ರಿಂದ ನಿರಂತರವಾಗಿ ಭಕ್ತರು ಹಾಸನಾಂಬೆಯ ದರ್ಶನವನ್ನು ಪಡೆದಿದ್ದಾರೆ. ಧಾರವಾಡದಿಂದ ಬಂದೀವಿ ರೀ. ಧಾರವಾಡ ಬೆಳಿಗ್ಗೆ 7 ಗಂಟೆಗೆ ಪಾಳಿ ಹಚ್ಚಿವ್ರಿ. ಸಾಯಂಕಾಲ 7 ಗಂಟೆಗೆ ಪಾಳಿ ಬರ್ತೈತೆ ಅಂತ. ಹಾಂ ರೀ. ಈ ನಾಷ್ಟ ಗಿಷ್ಟ ಎಲ್ಲ ಮಾಡ್ಕೊಂಡು ಬಂದೇವಿ. 4 ಜನ ಬಂದೇವಿ ರೀ ಕಾರ್ ತೊಗೊಂಡು. 300 ರೂಪಾಯಿ ಇದೆ ಪಾಳಿಗೆ ನಿಂತೆ ಸರ್. ಹಾಂ ರೀ. ಕ್ಯೂ ಒಂದು 2 ಕಿಲೋಮೀಟ್ರ್ ಐತೆ ಸರ್. ಹಾಂ ಸರ್. ಬೆಂಗಳೂರು 6 ಗಂಟೆಗೆ ಬಂದು 300 ರೂಪಾಯಿ ದರ್ಶನಕ್ಕೆ ನಿಂತಿದ್ದೀವಿ. ಇನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ದಂಪತಿ ಹಾಸನಾಂಬೆಯ ದರ್ಶನ ಪಡೆದಿದ್ದಾರೆ. ಶಾಸಕರುಗಳಾದ ಸುರೇಶ್ ಬಾಬು, ಸಿಎನ್ ಬಾಲಕೃಷ್ಣ, ಎಂಎಲ್ಸಿ ಬೋಜೇಗೌಡ ಜೊತೆಗೆ ಆಗಮಿಸಿದ ಎಚ್.ಡಿ.ಕೆ ಕುಟುಂಬ ಸಮೇತರಾಗಿ ದೇವಿಯ ದರ್ಶನವನ್ನ ಪಡೆದರು. ಅಲ್ಲದೆ ಹಾಸ್ಯ ನಟ ಟೆನ್ನಿಸ್ ಕೃಷ್ಣ, ನಟಿ ಕಾರುಣ್ಯ ರಾಮ್ ಸೇರಿದಂತೆ ಹಲವರು ತಾಯಿಯ ದರ್ಶನ ಪಡೆದರು. ಇದೇ ಒಟ್ಟಾರೆ ಆಡಳಿತ ತುಂಬಾ ಉತ್ತಮವಾದಂಥ ರೀತಿಯಲ್ಲಿ ಭಕ್ತರಿಗೆ ಒಂದು ಯಾವುದೇ ರೀತಿಯ ಹಾಸನಿಗೆ ಅವಕಾಶ ಇದೆ ಅಂತಕ್ಕಂಥ ರೀತಿಯಲ್ಲಿ ತಾಯಿಯ ದರ್ಶನಕ್ಕೆ ಅವಕಾಶಗಳನ್ನು ಈ ಬಾರಿ ಶಿಸ್ತುಬದ್ಧವಾಗಿ ಕಲ್ಪಿಸಿದ್ದೇವೆ. ಆಡಳಿತ ವರ್ಗಕ್ಕೂ ನಾನು ನನ್ನ ವೈಯಕ್ತಿಕವಾಗಿ ನಾಡಿನ ಜನತೆಯ ಭಕ್ತರ ಪರವಾಗಿ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ದರ್ಶನ ಚೆನ್ನಾಗಾಗಿದೆ. ಅಂದರೆ ವ್ಯವಸ್ಥೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಸರ್ಕಾರ. ಎಲ್ರಿಗೂ ಕೂಡ ಸಾರ್ವಜನಿಕರಿಗೂ ಕೂಡ ಭಾಳ ಚೆನ್ನಾಗಿ ವ್ಯವಸ್ಥೆ ದರ್ಶನ ಆಗ್ತಾ ಇದೆ. ಹೊರಗಡೆ ಸಿಕ್ಕಾಪಟ್ಟೆ ರಶ್ ಇದೆ. ಆದರೆ ಒಳಗಡೆ ಅವರ ಸಾಲಿನಲ್ಲೇ ನಾವು ಕೂಡ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ದೇವರು ಇರೋದು ನಂಬಬೇಕು, ದೇವರು ನಂಬಿಕೆ. ಆದರೆ ಎಲ್ಲವೂ ನಮಗೆ ಆಗದೆ ಇರೋಂಗೆ ನಮ್ಗೆ ಗೊತ್ತಾಗಲ್ಲ. ಏನಾಗುತ್ತೆ ನಾಳೆ ಅನ್ನೋದು ಗೊತ್ತಿರುತ್ತಾ? ಎಲ್ಲ ದೈವ ಲೀಲೆ. ಒಟ್ಟಾರೆ ಇಂದು ಹಿಂದೆಂದೂ ಕಂಡು ಕೇಳರಿದಂತೆ ಸಹಸ್ರಾರು ಭಕ್ತರು ದೇವಿಯ ದರ್ಶನ ಪಡೆದಿದ್ದಾರೆ. ಇನ್ನೂ ಕೇವಲ 7 ದಿನಗಳು ಮಾತ್ರ ದೇವಿಯ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇದೆ. ಹೀಗಾಗಿ ಸಹಸ್ರಾರು ಭಕ್ತರು ಹಾಸನಾಂಬೆ ಕಾಣೋಕೆ ಮುಗಿಬಿದ್ದಿದ್ದಾರೆ. ಶಶಿಧರ್, ಪಬ್ಲಿಕ್ ಟಿವಿ, ಹಾಸನ.